ಹಲೋ ರೀ, ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಒಂದು ಹೊಸ ಟೈಪ್ ಗೊಂಡೆ ಡಿಸೈನ್ ಹಾಕಕತ್ತಿದ್ದೆ. ಅದರದ್ದು ವಿಡಿಯೋ ಮಾಡಿ ಹಾಕಿದ್ರಾತಂತಂದು ಈ ವಿಡಿಯೋ ಮಾಡಕತ್ತೀನಿ. ಇದು ನೋಡಿರಿ, ನಾನು ಬೇಸಿಕ್ ಚೈನ್ ಹಾಕಕ್ಕೆ 8 ಎಳೆ ದಾರ ಮಾಡಿ ಇಟ್ಕೊಂಡೀನಿ. ಇದು 6 ಎಳೆನೂ ಹಾಕ್ಬೋದು, ಆದ್ರೆ ಸ್ವಲ್ಪ ಬೀಡ್ಸ್ ಎಲ್ಲ ದೊಡ್ಡ ಇದ್ದಿದ್ದಕ್ಕೆ ನಾನು 8 ಎಳೆ ತೊಗೊಂಡೀನಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತಂದು. ಆಮೇಲೆ ಈಗ ಸೂಜನ್ನಿಗೆ ನಾನು ಪೆನ್ ಹಾಕೇನಿ ನೋಡಿರಿ, ಅದಾದ್ರೆ ಹಿಡ್ಕೊಳಕ್ಕೆ ಗ್ರಿಪ್ ಆಕೈತೆ ಅಂತಂದು ನಾನು ಸೂಜನ್ನಿಗೆ ಪೆನ್ ಹಾಕಿಟ್ಟೀನಿ. ಆಮೇಲೆ ಇವು ಬೀಡ್ಸ್ ಪರ್ಲ್ಸ್ ರೀ, ಇವು ಡಾಟ್ ಡಾಟ್ ಅದಾವೆ, ಇವು ಭಾಳ ಗ್ರ್ಯಾಂಡ್ ಕಾಣ್ತಾವಂತಂದು ನಾ ಈ ಪರ್ಲ್ಸ್ ಯೂಸ್ ಮಾಡಕತ್ತೀನಿ ನೋಡಿರಿ. ಇದು ಪಿಕೋ ಕರೆಕ್ಟಾಗಿ ಆಗಿರ್ಬೇಕು. ಮುದ್ದೆ ಆಗಿತ್ತಂದ್ರೆ ನಮ್ಮದು ಡಿಸೈನು ಮುದ್ದೆ ಬರ್ತೈತಿ. ಹಾಗಾಗಿ ಪಿಕೋ ಎಲ್ಲ ನೀಟ್ ಐತೆ ಇಲ್ಲ ನೋಡ್ಕೊರಿ ಒಂದು ಟೈಮ್. ಸ್ಟಾರ್ಟಿಂಗ್ ಒಂದು ಅರ್ಧ ಇಂಚಿನಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಜಾಗ ಬಿಟ್ಕೋಬೇಕು. ಯಾಕಂದ್ರೆ ಅದು ಒಂದೊಂದು ಸಲ ಪಿಕೋ ಬಿಚ್ಚಿದ್ರೂ ನಮ್ಮದು ಗೊಂಡೆ ಬಿಚ್ಚಂಗಿಲ್ಲ. ಪೂರ್ತಿ ಎಂಡಿಂದ ಹಾಕಿದ್ವಿ ಅಂದ್ರೆ ಸ್ವಲ್ಪ ಪಿಕೋ ಲೂಸ್ ಆದರೂ ಒಂದೇದು ಚೈನ್ ಎಲ್ಲ ಲೂಸ್ ಹಾಕ್ಕೋತಾ ಹೋಗ್ತೈತಿ. ಹಾಗಾಗಿ ಫಸ್ಟ್ ಒಂದಿಟ್ಟು ಜಾಗ ಬಿಡಬೇಕು. ಫಸ್ಟ್ ಒಂದು ಚೈನ್ ಹಾಕ್ಕೊಂಡೀನಿ ನೋಡಿರಿ, ಅದ್ರ ಬಾಜುಕನೇ ಇನ್ನೂ ಒಂದು ಹಿಂಗೆ ಹಾಕಿದ್ರೆ ಇದು ಸ್ಟಾರ್ಟಿಂಗ್ ಡಿಸೈನ್ ಸೆಕ್ಯೂರ್ ಆಕೈತಿ. ಇದಾಗಿಂದ ನೀವು 5 ಚೈನ್ ಅಥವಾ 4 ಚೈನ್ ಹಾಕ್ಕೋಬೋದು. ನಾನು 4 ಹಾಕೀನಿ. 5 ಹಾಕಿದ್ರೆ ಭಾಳ ಉದ್ದಾಕೈತಿ, ಗೊಂಡೆ ಹಾಕಕ್ಕೆ ಭಾಳ ಗ್ಯಾಪ್ ಆಕೈತಂತ ನಾನು 4 ಹಾಕ್ಕೊಂಡೀನಿ. 3 ಹಾಕ್ಕೊಂಡ್ರೆ ಭಾಳ ಹತ್ತಿ ಆಕೈತಿ, ಅದು ಚೆಂದ ಅನ್ಸಂಗಿಲ್ಲ. 4 ಪರ್ಫೆಕ್ಟ್. ಅದೆಲ್ಲಿಗೆ ಬರ್ತೈತೆ ಅಲ್ಲಿಗೆ ಒಂದು ಲಾಕ್. ಇದೇನು ಭಾಳ ಅಂದ್ರೆ 1 ಅಥವಾ 2 ದಿನದಾಗಂದ್ರೆ ಮುಗಿದು ಬಿಡ್ತೈತೆ ರೀ. ಭಾಳ ಈಸಿ ಐತಿ ಡಿಸೈನ್, ಟ್ರೈ ಮಾಡಿರಿ ಒಂದ್ಸಲ. ಈಗೊಂದು ಪರ್ಲ್ ಹಾಕುದ್ರಿ, ಇವೇನು ಅಷ್ಟು ವೇಟ್ ಇರಂಗಿಲ್ಲ ರೀ, ಭಾಳ ಚಂದ ಕಾಣಿಸ್ತೈತಿ. ಬೀಡ್ ಲಾಕ್ ಆಯ್ತು. ಈಗ ಅದು ಎಲ್ಲಿಗೆ ಬರ್ತೈತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡ್ಬಿಡೋದು. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಈ ಡಿಸೈನ್. ನನಗೂ ಇಷ್ಟ ಆಕೈತ್ರಿ ಇದನ್ನು ಹಾಕ್ಬೇಕಂದ್ರೆ. ಮತ್ತು 4 ಚೈನ್ ಹಾಕ್ಕೊಳ್ಳೋದು ನೋಡಿರಿ ಇದಕ್ಕೆ. ಒಂದು 2 3 4 ಹಿಂಗೆ ಪೂರ್ತಿ ಸೀರೆ ಹಾಕೋದ್ರಿ. 4 ಚೈನ್ 1 ಪರ್ಲ್, 4 ಚೈನು 1 ಪರ್ಲ್. ಪೂರ್ತಿ ಸೀರೆ ಆಗಿಂದ ಮತ್ತೆ ತೋರಿಸ್ತೀನಿ ರೀ ನಿಮಗಿದು. ಆಮೇಲೆ ಎಂಡಿಂಗ್ ಹೆಂಗೆ ಮಾಡೋದಂತ ಅದನ್ನ ತೋರಿಸ್ತೇನೆ. ಇದು ನೋಡಿರಿ, ಪೂರ್ತಿ ಸೀರೆ ಒಂದು ಅರ್ಧ ತಾಸನ ಹಿಡಿತಷ್ಟೇ ರೀ ನನಗೆ ಇದು ಪೂರ್ತಿ ಸೀರೆ ಹಾಕಕ್ಕೆ. ಅದಾಗಿಂದ ಎಂಡಿಗೆ ಬಂತು. ಎಂಡಿಂಗ್ ನೋಡಿರಿ ಈಗ ಇನ್ನೂ 2 ಪರ್ಲ್ಸನ್ನು ಹಿಡಿಸ್ತಾವ್ರಿ ಇದಕ್ಕೆ ಲಾಸ್ಟ್. ಎಂಡಿಂಗು ಭಾಳ ಇಂಪಾರ್ಟೆಂಟ್ ಆಕೈತ್ರಿ. ಹೆಂಗೆ ಬೇಕು ಹಂಗೆ ಮಾಡಿ ಮುಗಿಸ್ಬಿಡಕ್ಕೆ ಬರೋಂಗಿಲ್ಲ, ಪೂರ್ತಿ ಕರೆಕ್ಟಾಗಿ ಮಾಡ್ಬೇಕಾಕೈತಿ. ಮತ್ತು 4 ಚೈನ್, ಇನ್ನೂ 1 ಪರ್ಲ್ ಬರ್ತೈತಿ ಇದಕ್ಕೆ. ಇನ್ನೂ 1 ಪರ್ಲ್, ಲಾಸ್ಟ್ 4 ಚೈನ್ ಹಾಕಿದ್ರೆ ಇದು ಡಿಸೈನ್ ಕಂಪ್ಲೀಟ್ ಆಕೈತ್ರಿ, ಬೇಸ್ ಡಿಸೈನ್. ಲಾಸ್ಟ್ ಪರ್ಲ್ ರೀ ಇದು. ಪರ್ಲ್ ಲಾಕ್ ಮತ್ತು ಸೀರೆಗೆ ಒಂದು ಲಾಕ್ ಹಾಕೋದು. ಇನ್ನೂ 4 ಚೈನ್ ಹಾಕಿ ಮುಗಿಸೋದ್ರಿ ಈ ಡಿಸೈನ್. 1 2 3 4. ಸ್ಟಾರ್ಟಿಂಗ್ ಏನು ನಾವು 2 ಸಲ ಲಾಕ್ ಮಾಡ್ಕೊಂಡಿದ್ವಲ್ರಿ, ಹಂಗೆ ಇದನ್ನೂ 2 ಸಲ ಲಾಕ್ ಮಾಡ್ಕೊಳ್ಳೋದು. ಇದು ಒಂದು ಸೀರೆ ಅನ್ನಿಸ್ತೈತೆ. ನಾ ಇಷ್ಟು ಸೀರೆ ಹಾಕಿದ್ರೊಳಗೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಕುಚ್ಚು ಬಂದಿದ್ದು. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಕುಚ್ಚು ಬರೋಕ್ಕಂತೂ ಮಾಡ್ತೀನಿ ರೀ, ಆದರೆ ಲಾಸ್ಟ್ ಕುಚ್ಚು ಬರೋಕ್ಕೆ ಎಷ್ಟು ಟ್ರೈ ಮಾಡಿದ್ರು ಒಂದೊಂದು ಸಲ ಹಾಕಿರಂಗೆ ಇಲ್ಲ, ಅದೇನು ಮಾಡೋಕ್ಕೆ ಬರೋಂಗಿಲ್ಲ ರೀ. ಇದು ಒಂದು ಸೀರೆ ಅನ್ನಿಸ್ತೈತಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಕುಚ್ಚು ಬಂದಿದ್ದು ನೋಡಿರಿ. ಈಗ 1 2 ಹಾಕ್ಕೊಂಡು ಇದನ್ನು ದಾರ ಕಟ್ ಮಾಡಿ ಈ ಕಡೆ ಮ್ಯಾಲಿಂದ ಸೂಜನ್ನು ಎಳೆದು ಬಿಡೋದ್ರಿ, ಲಾಕ್ ಆಕೈತದ.
ಈ ಪೆನ್ ಹೆಂಗೆ ಮಾಡೇನಂತೂ ನಾ ವಿಡಿಯೋ ಹಾಕೇನಿ ರೀ, ಒಂದು ಸಲ ಚಾನಲಿಗೆ ಹೋಗಿ ಚೆಕ್ ಮಾಡಿರಿ. ಅಲ್ಲಿ ಈ ಗೊಂಡೆದ ಬಗ್ಗೆ ಏನೇನು ಡೀಟೇಲ್ಸ್ ಬೇಕೆಲ್ಲನೂ ಹಾಕೇನಿ ರೀ ನಾ ವಿಡಿಯೋ ಮಾಡಿ. ಒಂದು ಸಲ ಚೆಕ್ ಮಾಡಿರಿ ಎಲ್ಲ ವೀಡಿಯೋಸು, ಫುಲ್ ಇನ್ಫಾರ್ಮೇಷನ್ ಸಿಗ್ತೈತಿ ಇದ್ರೊಳಗೆ. ಪೂರ್ತಿ ಸೀರೆ ಆಗೈತೆ ನೋಡ್ರಿ ಈಗ ಅದ್ರ ನೆಕ್ಸ್ಟ್ ಒಂದು ಅದ್ರ ಮ್ಯಾಲೆ ಒಂದು ಬೀಡ್ಸಿಂದ ಬರ್ತೈತೆ ರೀ, ಗೋಲ್ಡ್ ಕಲರ್ ಬೀಡ್ಸ್, ಅದ್ರ ಡಿಸೈನ್ ರೀ. ಈಗ ಇದೇನು ಸ್ಟಾರ್ಟಿಂಗ್ ನಾಟ್ ಹಾಕೋದೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಾಗಿರ್ತೈತಿ. ಈಗ ಎರಡು ಲಾಕ್ ಹಾಕ್ಕೊಂಡಿದ್ವಿಲ್ಲ ನಾವು ಸ್ಟಾರ್ಟಿಂಗ್, ಅದ್ರ ನಡಕ್ಕೆ ಇದನ್ನು ತೊಗೋಬೇಕ್ರಿ, ರೆಡ್ ಕಲರ್. ಗೋಲ್ಡ್ ಕಲರು ಹಾಕ್ಕೋಬೋದು, ಅದ್ರ ಪರ್ಲ್ಸು ಗೋಲ್ಡ್ ಕಲರ್, ಆಮೇಲೆ ಪರ್ಲ್ಸ್ ಅಂತೇನು ಬೀಡ್ಸು ಗೋಲ್ಡ್ ಕಲರ್, ಆಮೇಲೆ ದಾರಾನು ಗೋಲ್ಡ್ ಕಲರ್, ಆಮೇಲೆ ನಾವು ಬೇಸ್ ಹಾಕೇವಲ್ರಿ ಅದು ಗೋಲ್ಡ್ ಕಲರ್, ಎಲ್ಲ ಒಂದೇ ಕಲರ್ ಆದ್ರೆ ಚೆಂದ ಕಾಣಂಗಿಲ್ಲ ಅಂತ ನಾನು ಇದ್ರ ಅಪೋಸಿಟ್ ಕಲರ್ ತೊಗೊಂಡೇನಿ ರೀ. ಈಗ ಇದ್ರೊಳಗೆ ಗೋಲ್ಡ್ ಕಲರ್ ಬೀಡ್ಸ್ ಎದ್ದು ಕಾಣಿಸ್ತಾವಂತಂದು ಸ್ಟಾರ್ಟಿಂಗ್ ಅವೇನು 4 ಚೈನ್ ಹಾಕ್ಕೊಂಡಿದ್ವಲ್ರಿ, ಹಂಗೆ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದ್ರಿ. ಆಮೇಲೆ ಬೀಡ್ಸ್ ಹಾಕೋತ ಹೋಗೋದು. ಇದಕ್ಕೆ 5 ಬೀಡ್ಸ್ ಹೊಕ್ಕಾವ್ರಿ, ಒಂದೊಂದು ಪರ್ಲಿಗೂ 5 ಬೀಡ್ ಹಾಕೋತ ಹೋಗೋದು. ಚಂದ ಐತೆ ನೋಡ್ರಿ, ಇದು ಒಂದು ಸಲ ಟ್ರೈ ಮಾಡಿರಿ. ಇಲ್ಲ ನೀವೇ ಹಾಕ್ತೇನಂದ್ರೂ ಟ್ರೈ ಮಾಡ್ಬೋದು, ಇಲ್ಲ ನೀವು ಬೇರೆ ಯಾರ್ದಾರ ಕಡೆ ಹಾಕ್ಸಕ್ಕೆ ಕೊಡ್ತೇನಂದ್ರೂ ಈ ಡಿಸೈನ್ ತೋರಿಸಿ ಈ ಟೈಪ್ ಹಾಕ್ಕೊಡ್ರಿ ಅಂದ್ರೆ ಅವ್ರು ನಿಮಗೆ ಹಾಕ್ಕೊಡ್ತಾರೆ. 5 ಬೀಡ್ಸ್ ಹೊಕ್ಕಾವ್ರಿ ಇದಕ್ಕೆ. ಇದು ಪಾರ್ಟ್ 1 ರೀ, ನಾ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ಪಾರ್ಟ್ 2, ಯಾಕಂದ್ರೆ ಒಂದು ವಿಡಿಯೋನ 8ರಿಂದ 10 ನಿಮಿಷ ಆಕೈತಿ. ಅದು ಇದ್ರೊಳಗೆ ಸೇರ್ತಂದ್ರೆ 20 ನಿಮಿಷದ ವಿಡಿಯೋ ಆಕೈತಿ. ಭಾಳ ದೊಡ್ಡದಾತಂದ್ರೆ ನೋಡೋಕೆ ಬೇಸರ ಬರ್ತೈತಿ. ಹಾಗಾಗಿ ನಾನು 8 10 ನಿಮಿಷದ್ದು ಒಂದೊಂದು ವಿಡಿಯೋ ಮಾಡಿ ಹಾಕತ್ತೀನಿ. 2 ವಿಡಿಯೋ ಬರ್ತಾವ್ರಿ. ಇದು ಪಾರ್ಟ್ 1. ಇದ್ರ ನೆಕ್ಸ್ಟ್ ಪೂರ್ತಿ ಬೀಡ್ಸ್ ಹಾಕಿಂದ ಆಮೇಲೆ ಗೊಂಡೆ ಹಾಕೋದು, ಟ್ರಿಮ್ಮಿಂಗ್ ಮಾಡೋದು, ಗಮ್ಮಿಂಗ್ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಇದು ಪಾರ್ಟ್ 1 ಪಾರ್ಟ್ 2 ನೋಡಿರಿ. ಈಗ ಬೀಡ್ಸನ್ನು ಪರ್ಲ್ ಮ್ಯಾಲಿಂದ ಹಾಸಿ ಈ ಕಡೆ ತೊಗೊಳೋದ್ರಿ. ಈ ಕಡೆ ಒಂದು ಏನು ಸೀರೆಗೆ ಲಾಕ್ ಮಾಡಿರ್ತೇವಲ್ಲ ಅಲ್ಲಿ ತೊಗೊಳೋದು, ಅದರಿಂದ ಮತ್ತು 4 ಚೈನ್ ಹಾಕಿ ಮತ್ತು ಲಾಕ್ ಮೇಲೆ ಲಾಕ್ ಮಾಡೋದ್ರಿ. ಹಿಂಗೆ ಕಂಟಿನ್ಯೂ ಮಾಡ್ಕೊತ ಈ ಸೀರೆ ಪೂರ್ತಿ ಮುಗಿಸೋದು. ಇದ್ರದ್ದು ಎಂಡಿಂಗು ತೋರಿಸ್ತೇನೆ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಒಳಗೆ ಅದು ಬರ್ತೈತೆ ರೀ ಮುಗಿಸೋದು. ಬಾಯ್ ಬಾಯ್.